ವೀಕ್ಷಕರೇ, ಒಂದು ಕಾಲ ಇತ್ತು ಗೆಡ್ಡೆ ಗೆಣಸುಗಳನ್ನ ತಿಂದ್ಕೊಂಡು ದಷ್ಟಪುಷ್ಟವಾಗಿ ಬೆಳೆದು ಆರಾಮ್ಸಿಯಾಗಿ 100 ವರ್ಷ ಜೀವನವನ್ನು ಸಾಗಿಸ್ತಾ ಇದ್ರು. ಆಮೇಲೆ ರೆಡಿ ಟು ಈಟ್ ಅಂದರೆ ರೆಡಿ ಐಟಮ್ಸ್ಗಳು ಸಿಗ್ತಾ ಇತ್ತು. ಮನೆಗೆ ತಗೊಂಡು ಬಂದು ರೆಡಿಮೇಡ್ ಐಟಮ್ಗಳನ್ನು ಮಾಡಿ ನಾವು ತಿಂತಾ ಇದ್ವಿ. ಆಮೇಲೆ ಇವಾಗ 2024-25ರಲ್ಲಿ ನಿಧಾನವಾಗಿ ಜನರು ಚೇಂಜಸ್ ಬಯಸ್ತಾ ಇದ್ದಾರೆ. ಅಂದರೆ ಹಳೆ ಕಾಲಕ್ಕೆ ಜನರು ಇವಾಗ ಒಗ್ಗಿಕೊಳ್ತಾ ಇದ್ದಾರೆ. ಅಂದರೆ ಹಳೆ ಕಾಲದ ಐಟಮ್ಸ್ಗಳಿಗೆ ಜಾಸ್ತಿ ಡಿಮಾಂಡ್ ಇದೆ ಅನ್ನುವಂತಹ ಮಾತುಗಳು ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಹಾಗಾದರೆ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು, ನಾನು ಆಲ್ಮೋಸ್ಟ್ ಇದೇ ರೋಡ್ನಲ್ಲಿ ಮನೆಗೆ ಹೋದಾಗ ಈ ಒಂದು ಜಾಗೆಯಲ್ಲಿ ಅಂದರೆ ಹಳೆಗೇಟಿನ ಓಡಬಾಯಿಯ ಪಟ್ರುಕೋಡಿ ಅಂಗಡಿಯ ಕರೆಕ್ಟ್ ಹತ್ತಿರದಲ್ಲಿ ಇಲ್ಲಿ ಭಯಂಕರ ಡಿಮಾಂಡ್ ಆಗಿರುವಂತಹ ಗೆಡ್ಡೆ ಗೆಣಸುಗಳು ಜಾಸ್ತಿ ಮಾರಾಟವಾಗುವಂತಹ ದೃಶ್ಯ ಡೈಲಿ ಕಾಣಿಸ್ತಾ ಇತ್ತು. ಹೆಚ್ಚಾಗಿ ಜನರು ಈ ಒಂದು ಗೆಡ್ಡೆ ಗೆಣಸುಗಳಿಗೆ ಮೊರೆ ಹೋಗ್ತಾ ಇರುವಂತಹ ದೃಶ್ಯಗಳು ಕೂಡ ಕಾಣಿಸ್ತಾ ಇತ್ತು. ಹಾಗಾಗಿ ಇಲ್ಲಿ ಬಂದು ಅವರನ್ನು ಮಾತಾಡಿಸಬೇಕು, ಯಾವ ರೀತಿ ಎಲ್ಲಿಂದ ಈ ಒಂದು ಗೆಡ್ಡೆ ಗೆಣಸುಗಳನ್ನು ತಗೊಂಡ್ಬರ್ತಾರೆ, ಜೊತೆಗೆ ಏನೆಲ್ಲ ಸೇಲ್ ಮಾಡ್ತಾರೆ, ಜೊತೆಗೆ ಎಷ್ಟು ರೇಟ್ ಹೇಳ್ತಾರೆ ಅನ್ನೋದನ್ನು ಒಂದು ಅವರೊಟ್ಟಿಗೆ ಮಾತಾಡಿಸಬೇಕು ಅಂತ ಅನಿಸ್ತು. ಹಾಗಾಗಿ ಈ ಒಂದು ಸ್ಟೋರಿನ ಮಾಡ್ತಾ ಇದ್ದೇನೆ, ಬನ್ನಿ ಅವರನ್ನು ಮಾತಾಡಿಸೋಣ. 2 ದಿನಗಳ ಹಿಂದೆ ಮಂಗಳೂರಿನಲ್ಲಿ ಕೂಡ ಗೆಡ್ಡೆ ಗೆಣಸುಗಳ ಒಂದು ಮಾರಾಟ ಹಾಗೂ ಪ್ರದರ್ಶನ ನಡೆದಿತ್ತು. ಇವಾಗ ಸುಳ್ಳಿದ ಅಂದರೆ ಕಳೆದ 6 ತಿಂಗಳಿಂದ ನಾನು ಅಬ್ಸರ್ವ್ ಮಾಡ್ತಾ ಇದ್ದೇನೆ, ಈ ಒಂದು ಮಾರ್ಕೆಟನ್ನು ಮಾಡ್ತಾ ಇದ್ದಾರೆ, ಸೇಲನ್ನು ಮಾಡ್ತಾ ಇರುವಂಥದ್ದು. ಅವರನ್ನು ಮಾತಾಡಿಸ್ತೇನೆ. ಸರ್ ನಮಸ್ತೆ. ನಮಸ್ತೆ. ಎಷ್ಟು ಸರ್ ನಿಮ್ಮದು? ಮೊಯ್ದೀನ್. ಓಕೆ, ಅಂದರೆ ಆಲ್ಮೋಸ್ಟ್ 6 ತಿಂಗಳಾಯ್ತು ಅನ್ಸುತ್ತೆ ಅಲ್ವಾ? 6 ತಿಂಗಳಾಯ್ತು. ಹೆಚ್ಚು ಡಿಮಾಂಡ್ ಇದೆಯಲ್ಲ ಸರ್? ಹೌದು. ಬರುವಾಗ ಆಲ್ಮೋಸ್ಟ್ ಜನ ಜಾಸ್ತಿ ಇರುತ್ತೆ ಅಲ್ವಾ? ಓಕೆ, ಏನೆಲ್ಲ ಐಟಮ್ಸ್ ಇದೆ ಸರ್? ಎಲ್ಲಿಂದ ತರ್ತೀರಾ? ಅಂದ್ರೆ ನಮ್ದು ವೆರೈಟಿ ಅಂದ್ರೆ ಬರೀ ಕೊಡಗಿಂದ ಮಾತ್ರ. ಓಕೆ. ಬರೀ ಮಣ್ಣಾಡಿಲಿರೋ ಐಟಮ್ಸ್ ಮತ್ತೆ ಕೊಡಗಿಂದು ಒಂದು ಸ್ಪೆಷಲ್ ವೆರೈಟಿ. ಹೌದು, ಫಸ್ಟ್ ಟೈಮ್ ಸುಳ್ಳಿಕ್ಕೆ ಬಂದಿದ್ದೀರಾ? ನಾನು ರೂಮ್ ಮಾಡಿದ್ದೇನೆ ಇಲ್ಲಿ ಪೆರಾಜಲ್ಲಿ. ಮತ್ತೆ ಇದಂದ್ರೆ ಇದು ಡಿಮಾಂಡ್ ಇರೋ ಐಟಮ್ಸ್ ಎಲ್ಲ ಬಂದು ತಗೊಳ್ತಿದ್ದಾರೆ. ಬರೀ ಮಣ್ಣು ಅಡಿಲಿರೋ ಐಟಮ್ಸ್ ಹಂಗೆ ಕೊಡ್ತಿದ್ದಾರೆ. ಮತ್ತೆ ಹೌದು, ತಗೊಂಡೋಗ್ತಾರೆ. ಟೂರಿಸ್ಟ್ ಅವರು ನೋಡಿದ್ರೆ ಚಕ್ಕೋತ ಅಂತ ಐಟಮ್ಸ್ ಎಲ್ಲ ಲೈಕ್ ಮಾಡ್ತಾರೆ. ಸೀತಾಫಲ. ಇದೊಂದು ಚಕ್ಕೋತ ಇದೆ, ಕೆಜಿಗೆ 60 ರೂಪೀಸ್ ಮಾಡ್ತಾರೆ. ಸೀತಾಫಲ 1.5 ಕೆಜಿಗೆ 100 ರೂಪಾಯಿ. ಡಿಮಾಂಡ್ ಇದೆ ಸೀತಾಫಲಕ್ಕೆ. ಒಳ್ಳೆ ಡಿಮಾಂಡ್ ಇದೆ. ಅದು ಇವತ್ತು ಬಂದಿಲ್ಲ, ಇದ್ದಾರೆ ಇವತ್ತು ಹೌದು. ಇದು ಸೀಗಣಸು. ಸೀಗಣಸು ಎಷ್ಟು ಹೇಳ್ತೀರಾ? ಅದು 50 ರೂಪಾಯಿ ಕೆಜಿಗೆ. 50 ರೂಪಾಯಿ. ಅಂದ್ರೆ ಮಾರ್ಕೆಟ್ ಬಿಟ್ಟು ಇಲ್ಲಿ ಬಂದು ಸೇಲ್ ಮಾಡಬೇಕು ಅಂತ ಏನು ನಿಮ್ಮ ಉದ್ದೇಶ? ಅಂದ್ರೆ ನಮ್ದಂದ್ರೆ ಒಂದು ಲಾಭ ದೃಷ್ಟಿಯಲ್ಲಿ ಅಲ್ಲ, ಒಂದು ನಮ್ಮ ಒಂದು ಚಿಕ್ಕ ಒಂದು ಲಾಭ ಅಷ್ಟೇ. ಇದು ಅಂಗಡಿಗಿಂತ ನಾವು ಮಾರ್ಜಿನ್ ಕಡಿಮೆಲೆ ಕೊಡ್ತಾ ಇರೋದು. ಅಂಗಡಿಗಿಂತ 10 ರೂಪಾಯಿ 20 ರೂಪಾಯಿ ಮಾರ್ಜಿನ್ ಕಡಿಮೆ. ಅಲ್ಲಿ ಸಿಗದ ಐಟಮ್ಸ್ ಇಲ್ಲಿ ಹೋಲ್ಸೇಲ್ ಆಗಿ ಸಿಗುತ್ತೆ. ಅಲ್ಲಿ ಈಗ ಇದೆಲ್ಲ ಅಂಗಡಿಲಿ ಇಲ್ಲ ನೋಡಿ, ಜಾಸ್ತಿ ಇಲ್ಲ. ಇದು ಅದನ್ನ ನಾವು ಮಾರ್ತಾ ಇದೀವಿ. ಇದೆಲ್ಲ ಊರಿದ್ದು, ಇದೆಲ್ಲ ಕೊಡಗಿದೆ. ಇಲ್ಲಿದೆ ಇದೆಲ್ಲ ನೋಡಿ, ನಮ್ಮ ಕೊಡಗಿಂದನೇ ತರೋದು ಇದೆಲ್ಲ. ಆಯ್ತಾ? ಇದೆಲ್ಲ ಒಂದು ವೆರೈಟಿ. ಏನಂದ್ರೆ ನಾವು ಮಾರ್ಕೆಟಿಂದ ಪರ್ಚೇಸಿಂಗ್ ಇಲ್ಲ, ಇದೆಲ್ಲ ಡೈರೆಕ್ಟ್ ನಾವು ತೋಟದಿಂದ ಡೈರೆಕ್ಟ್ ನಾವೇ ಹೋಗ್ಬಿಟ್ಟು ಪರ್ಚೇಸ್ ಮಾಡಿ ತರೋದು. ಇದು ಕೆಜಿಗೆ 60 ರೂಪಾಯಿ ಕೆಜಿಗೆ. ಇದು ಹಿಂಗೆ ಇದು ನಾವು ಕೆಲಸ ಅಂತ ಹೇಳ್ತೀವಿ. ಚೇವು ಹೆಚ್ಚು ಡಿಮಾಂಡ್ ಯಾವುದಕ್ಕೆ ಸರ್? ಇಷ್ಟು ಐಟಮ್ಸ್ ಅಲ್ಲಿ ಚೇವು ಕ್ಯಾನೆಲ್ಲ ಹೋಯ್ತಾ ಇದೆ ಡಿಮಾಂಡು. ಇದು ಸೀಗಣಸು, ಇದು ಎಲ್ಲದಕ್ಕೂ ಡಿಮ್ಯಾಂಡ್ ನಮ್ಮಲ್ಲಿ, ಯಾವುದು ಇಲ್ಲ ಅಂತ ಹೇಳಂಗಿಲ್ಲ. ಇದು ಆಮೇಲೆ ಇದು ಶುಂಠಿ ಆಲ್ಮೋಸ್ಟ್ ಸಿಗತ್ತೆ ಎಲ್ಲ. ಹೌದು, ಶುಂಠಿ ಆಲ್ಮೋಸ್ಟ್ ಅಂದ್ರೆ ನಂದು ಒಳ್ಳೆ ವೆರೈಟಿ ಅಂದ್ರೆ ಓಲ್ಡ್ ತರೋದು ನಾನು. ನೀವು ಇದು ತರಲ್ಲ, ಹಳೇದು. ಅದು ಮರಗೆಣಸು ಅಷ್ಟೇ. ಹೌದು, ನಮ್ಮ ಕೊಡಗಿಂದಕ್ಕೆ ಡಿಮಾಂಡ್ ಜಾಸ್ತಿ. 3 ಕೆಜಿಗೆ 100 ರೂಪಾಯಿ ಕೊಡ್ತಾರೆ. ಹೌದು. ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಇದು ನಮ್ಮಲ್ಲಿ ವೆರೈಟಿಲಿ ಇನ್ನೊಂದು ನೇಂದ್ರದ್ದು ಕುರ್ಲೆ ಅದು ಇದೆ. KMDC ಕುರ್ಲೆ ಇದೆ. ಇದೆಲ್ಲ ನಮ್ಮ ಎಲ್ಲ ಸೇಲ್. ಇದೆಲ್ಲೂ ಸಿಗೋದಿಲ್ಲ. ಮರಗೆಣಸು ಕಡ್ಡಿನೂ ಸೇಲ್ ಮಾಡ್ತಿದ್ದೇವೆ. ಇದು ಯಾರಿಗಾದ್ರೂ ಬೇಕು ಅಂತ ಹೇಳಿದ್ರೆ ಇದು ನಾವು ಕೊಡ್ತೀವಿ. ಇದು ನಾವು ಹಂಗೆ ಫ್ರೀ ಆಗಿ ಕೊಡ್ತೀವಿ ಕೇಳದವ್ರಿಗೆ, 1-2 ನಡ್ಲಿಕ್ಕೆ. ಮತ್ತೆ ನೇಂದ್ರ ಕುರ್ಲೆ ಸೇಲ್ ಮಾಡ್ತಾ ಇದ್ವಿ. 100 ರೂಪಾಯಿಗೆ 3-4 ಹಿಂಗೆಲ್ಲ ಕೊಡ್ತೀವಿ. ತಗೊಂಡೋದು ಇಲ್ಲಿ ಎಲ್ಲೂ ಸಿಗೋದಿಲ್ಲ. ನನ್ನ ಹತ್ರ ಇರೋ ಐಟಮ್ಸ್ ಬೇರೆ ಎಲ್ಲೂ ಇಲ್ಲ ಆ ರೀತಿ ಒಂದು. ಹೇಗಿದೆ ಬಿಸ್ನೆಸ್ ಸರ್? ಪರವಾಗಿಲ್ಲ, ತೊಂದರೆ ಇಲ್ಲ ಮೇಡಮ್. ಹಂಗೆ ನಮ್ಮ ಒಂದು ಇದು ಜೀವನ ಹೋಯ್ತಾ ಇದೆ ಅಷ್ಟೇ. ಇನ್ನೇನು ಅದ್ರಲ್ಲಿ ದೊಡ್ಡದಾಗಿ ಏನು ಹೇಳೋಂಗಿಲ್ಲ. ಜೀವನ ಕಳೆದ ಎಷ್ಟು ಟೈಮ್ ಬರುತ್ತೆ ಸರ್? ಅಂದ್ರೆ ಎಷ್ಟು
ಅಂದ್ರೆ ಈ ಸೀಸನ್ ಅಂದ್ರೆ ಈಗ ನಮ್ದು ಮಳೆಗಾಲ ಬರೋ ಗಂಟ ಇದು ಮಳೆಗಾಲ ಅಂದ್ರೆ ಮತ್ತೆ ಇನ್ನು ನಾವು ಬೇರೆ ವ್ಯಾಪಾರದಲ್ಲಿ ಸ್ಟಾರ್ಟ್ ಆಯ್ತೀವಿ. ಈಗ ಸುದ್ದಿ ನೋಡಿ ಬಂದ್ರೆ ಏನಾದ್ರು ಆಫರ್ ಕೊಡ್ತೀರಾ ಜನರಿಗೆ? ಪಕ್ಕ ಕೊಡ್ತೀವಿ ಸುದ್ದಿ ನೋಡಿ ಬಂದವರು ಅಂತ ಹೇಳಿದ್ರೆ ಪಕ್ಕ ಹೇಳಿ. ಸುದ್ದಿ ನೋಡಿ ಬಂದವರು ಅಂತ ಹೇಳಿದ್ರೆ ಪಕ್ಕ ನಾವು ಇಲ್ಲಿ ಆಫರ್ ಕೊಟ್ಟೆ ಕೊಡ್ತೀವಿ. ಮೊಬೈಲ್ ನಂಬರ್ ಹೇಳಿಬಿಡಿ ಸರ್. 8971579072. ಸರಿ ಸರ್. ಓಕೆ ಸರ್ ನಮಸ್ತೆ. ನಮಸ್ತೆ. ಹೆಸರು ಹೇಳ್ಕೊಳ್ಳಿ ಸರ್. ಬುದ್ಧನಾಯ್ಕ. ನನ್ನ ಹೆಸರು ಬುದ್ಧನಾಯ್ಕ ಅಂತ. ಹಳೆಗೇಟ್ ನಿವಾಸಿ, ನಗರ ಪಂಚಾಯತ್ ಉಪಾಧ್ಯಕ್ಷ. ಸರ್ ನೀವು ಬರ್ತಾ ಪರ್ಚೇಸ್ ಮಾಡಿದ್ರೆ ನಾವು ಯಾವಾಗಲೂ ಬರ್ತೀರಾ ಹೇಗೆ ಇಲ್ಲಿಗೆ? ನಾವು ಈ ಪಟ್ರಕೋಡಿಗೆ ಬರ್ತೀವಿ, ಆಲ್ಮೋಸ್ಟ್ ನಾವು ಬರ್ತಾನೆ ಇರ್ತೀವಿ. ಇಲ್ಲಿಗೆ ಇವತ್ತೇ ಬಂದದ್ದು ಪರ್ಚೇಸಿಗೆ. ಹೌದು. ಏನ್ ಹೇಳ್ತೀರಾ ಸರ್? ಮುಂಚೆ ಎಲ್ಲ ಡಿಮಾಂಡ್ ಕಡಿಮೆ ಇತ್ತು. ಹೌದು, ಈಗ ಗೆಡ್ಡೆ ಗೆಣಸು ಎಲ್ಲ ಜಾಸ್ತಿ ತಿನ್ಬೇಕು ಅಂತ ಹೇಳಿ, ಸ್ವಲ್ಪ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳುವಂತ. ಮುಂಚೆ ಡಿಮಾಂಡ್ ಕಡಿಮೆ ಇತ್ತು, ಇವಾಗ ರೋಡ್ ಸೈಡ್ ತಂದು ಮಾರ್ತಾ ಇದ್ದಾರೆ. ಡಿಮಾಂಡ್ ಜಾಸ್ತಿ ಇದೆ, ಜನ ಜಾಸ್ತಿ ಬರ್ತಾ ಇದ್ದಾರೆ. ಅಂದ್ರೆ ಜನರಿಗೆ ಬಹಳ ಹತ್ರ ಸಿಗ್ತದಲ್ಲ, ವೆಹಿಕಲ್ ನಿಲ್ಲಿಸಿ ತಗೊಳ್ಳಿಕ್ಕೆ ಆಗ್ತದೆ, ಅನುಕೂಲ ಆಗ್ತದೆ. ಎಸ್, ನೋಡಿದ್ರಲ್ಲ ಈ ಒಂದು ಅಂಗಡಿಯ ಮಾಲಕರು ಹೇಳಿದ್ರು ಜೇಬೇನು ತುಂಬಲಿಲ್ಲ, ಬಟ್ ಜೀವನ ಹೋಗ್ತಾ ಇದೆ, ಚೆನ್ನಾಗಿದೆ, ಜಾಸ್ತಿ ಡಿಮಾಂಡ್ ಇದೆ, ಎಲ್ಲರೂ ಕೂಡ ಬಂದು ಈ ಒಂದು ಐಟಮ್ಗಳನ್ನು ತಗೊಂಡು ಹೋಗ್ತಾರೆ, ಖುಷಿ ಆಗ್ತಾ ಇದೆ ಅನ್ನೋ ಮಾತನ್ನು ನೀವು ನೋಡ್ತಾ ಇರ್ಬೋದು. ಇಲ್ಲಿ ಚಕೋತ ಇದೆ, ಜೊತೆಗೆ ಸೀತಾಫಲ ಇದೆ, ಜೊತೆಗೆ ಅಲ್ಲಿ ಸೀಗೆಣಸು ಅಥವಾ ಕೇನೆಗಳು ಏನು ಬೇಕು ಏನಿಲ್ಲ ಇಲ್ಲ ಎಲ್ಲವೂ ಕೂಡ ಹಳೆ ಕಾಲದ ಅಂದರೆ ಗೆಡ್ಡೆ ಗೆಣಸುಗಳು ಇಲ್ಲಿ ಹೆಚ್ಚಾಗಿ ಸಿಗ್ತಾ ಇರುವಂತಹದ್ದು. ನೀವು ಕೂಡ ಬನ್ನಿ. ಇದು ಇರುವಂತಹದ್ದು ಸುಳ್ಯದ ಓಡಬೈಯ ಪಟ್ರಕೋಡಿ ಬೇಕರಿಯ ಕರೆಕ್ಟ್ ಮುಂಭಾಗ. ಈ ಒಂದು ಮರದ ಕೆಳಗಡೆ ಈ ಒಂದು ಪುಟ್ಟ ವ್ಯಾಪಾರವನ್ನು ಇವರು ಮಾಡ್ತಾ ಇದ್ದಾರೆ. ನೀವು ಕೂಡ ಬನ್ನಿ, ನಿಮಗೆ ಬೇಕಾಗಿರುವಂತಹ ಗೆಡ್ಡೆ ಗೆಣಸುಗಳನ್ನು ಮನೆಗೆ ತಗೊಂಡು ಹೋಗಿ ಹೆಲ್ದಿಯಾಗಿರಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಜೊತೆ ನಾನು ಪೂಜಾ ಶ್ರೀತೇಶ್ ಕೋಡಿ, ಸುದ್ದಿ ನ್ಯೂಸ್ ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ ನಾವು ಜನ್ಮ ಜನ್ಮವನ್ನ ನಂಬುತ್ತೀವಿ ಭಾರತದವರು. ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದ ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರಿ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಇಚ್ಚಿಗೆ ನೋಡಿದ್ರೆ ಪ್ರತಿ ದೇಶದಲ್ಲೂ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.